ನಿವಾಸಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ದೌಡಾಯಿಸಿದ್ದಾರೆ. ದಿಢೀರ್ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಗೌಡರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಿಕ್ಕೆ ದೇವೇಗೌಡರ ನಿವಾಸಕ್ಕೆ ಖುದ್ದು ಸಿಎಂ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಓಕೆ, ಈಗಷ್ಟೇ ಪಕ್ಷೇತರ ಶಾಸಕರುಗಳಾದಂತಹ ನಾಗೇಶ್ ಮತ್ತು ಶಂಕರ್ ಇಬ್ರು ಕೂಡ ತಮ್ಮ ಬೆಂಬಲವನ್ನ ವಾಪಸ್ ಪಡೆದುಕೊಂಡ್ರು. ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈಗ ದೇವೇಗೌಡರನ್ನ ಭೇಟಿ ಮಾಡ್ಲಿಕ್ಕಾಗಿ ಸಿಎಂ ಕುಮಾರಸ್ವಾಮಿ ಅವರು ದೇವೇಗೌಡರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರ್ತಕ್ಕಂತಹ ಡೆವಲಪ್ಮೆಂಟ್ಸ್ ಕುರಿತಾಗಿ, ಮುಂದಾಗಬಹುದಾದಂತಹ ಏರುಪೇರುಗಳ ಕುರಿತಾಗಿ ಚರ್ಚೆಯನ್ನ ನಡೆಸಲಿಕ್ಕೆ ದೇವೇಗೌಡರ ನಿವಾಸಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ದಿಢೀರ್ ರಾಜಕೀಯ ಬೆಳವಣಿಗೆಯಿಂದ ರೋಸಿ ಹೋಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ದೇವೇಗೌಡರೊಟ್ಟಿಗೆ ಮಾತನಾಡಿ ಮುಂದಿನ ಪ್ಲಾನ್ಗಳನ್ನ ರೂಪಿಸುವಂತಹ ನಿಟ್ಟಿನಲ್ಲಿ ಮಾತುಕತೆ ನಡೆಸಲಿಕ್ಕೆ ದೇವೇಗೌಡರನ್ನ ಭೇಟಿ ಮಾಡ್ತಾ ಇದ್ದಾರೆ. ಆಪರೇಷನ್ ಕಮಲದ ಮೊದಲ ಹಂತ ಸಕ್ಸಸ್ ಆಗಿದೆ. ಮುಂದೆ ಎರಡನೇ ಹಂತ ಕೂಡ ತಲುಪುವ ನಿಟ್ಟಿನಲ್ಲಿ ಅವರು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲಾದ್ರೂ ಕಡಿವಾಣ ಹಾಕದೆ ಹೋದ್ರೆ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಹೊಡೆತ ಕಾದಿದೆ. ಆ ಹೊಡೆತದಿಂದ ತಪ್ಪಿಸಿಕೊಳ್ಳಿಕ್ಕೆ ಏನ್ ಮಾಡಬಹುದು ಅನ್ನುವಂತಹ ಎಲ್ಲ ಚಿಂತೆ ಕೂಡ ಸದ್ಯ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಲ್ಲಿ ಕಾಡ್ತಾ ಇರುವಂತಹ ಏಕೈಕ ಪ್ರಶ್ನೆ. ಅದಕ್ಕೂ ಸಹಜವಾಗಿ ಅವ್ರದ್ದು ಅಭಿಪ್ರಾಯ ಇರಬಹುದು. ಅದ್ರ ಬಗ್ಗೆ ನಮ್ಗೇನು ಚಿಂತೆ ಇಲ್ಲ. ನಮಗೆ ಸರ್ಕಾರದ ಬಗ್ಗೆನೂ ಸ್ಥಿರತೆ ಬಗ್ಗೆ ಚಿಂತೆ ಇಲ್ಲ. ನಾವು ಇಲ್ಲಿ ಸದೃಢವಾಗಿದ್ದೇವೆ. ಯಾವ ರೀತಿಯಾಗಿ ಇದನ್ನು ಎದುರಿಸಬೇಕು ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ನೈತಿಕತೆ ದಿವಾಳಿತನ ಇವತ್ತು ಇಡೀ ದೇಶಕ್ಕೇನೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಧಿಕಾರಕ್ಕೋಸ್ಕರ ಅವ್ರ ಲಾಲಸೆ ಮತ್ತು ಏನು ದುರಾಸೆ ಇದೆ ಅದು ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ಮಟ್ಟಕ್ಕೆ ಇಳಿಬಹುದು, ಯಾವ ಮಟ್ಟಕ್ಕೆ ಅವರು ಸರ್ಕಾರವನ್ನು ಬೀಳಿಸ್ತಕ್ಕಂಥದ್ದಕ್ಕೆ ಈ ತರ ಎಲ್ಲ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಜನರ ಮುಂದೆ, ದೇಶದ ಮುಂದೆ ಗೊತ್ತಾಗ್ತಾ ಇದೆ ಬಿಜೆಪಿ ಏನು ಅಂತ. ಪಕ್ಷೇತರ ತಾವು ಸಂಪರ್ಕ ಮಾಡಿರಲಿಲ್ಲ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಈಗಷ್ಟೇ ಮಾಧ್ಯಮಗಳ ಮುಂದೆ ಮಾತನಾಡಿದ್ರು. ಅವರು ದಿವಾಳಿಯಾಗಿದ್ದಾರೆ, ನೈತಿಕವಾಗಿ ದಿವಾಳಿಯಾಗಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ, ಶೇಮ್ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡಿದ್ದು. ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತಲೂ ಹೇಳಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ್, ಸದ್ಯ ದೇವೇಗೌಡರನ್ನ ಭೇಟಿ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಅವರು ಎಷ್ಟೊತ್ತಿಗೆ ದೇವೇಗೌಡರ ನಿವಾಸ ತಲುಪಬಹುದು? ಅಂದ್ರೆ ಈಗ ಟೆನ್ಷನ್ ಎಲ್ಲರೂ ಕೂಡ ಮೇಲ್ನೋಟಕ್ಕೆ ಮಾತನಾಡ್ತಾ ಇದ್ರು, ನಮ್ಗೆ ಆ ಹೋಪ್ಸ್ ಇದೆ, ಸರ್ಕಾರ ಸುಭದ್ರವಾಗಿದೆ ಅಂತ. ಈಗ ಅಭದ್ರತೆ ಕಾಡ್ತಾ ಇದೆಯಾ? ಬಹುಶಃ ಹೌದು ಅಂತ ಅನ್ಸುತ್ತೆ ದಿವ್ಯಾ. ಯಾಕಂತಂದ್ರೆ ಬೆಳಗ್ಗೆಯಿಂದನೂ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಯಾರ ಜೊತೆ ಮಾತನಾಡದೆ ವಿದ್ಯಮಾನಗಳನ್ನ ಗಮನಿಸ್ತಿದ್ರು. ಈಗಷ್ಟೇ ಸರ್ಕಾರಕ್ಕೆ ಏನು ಬೆಂಬಲವನ್ನ ಪಕ್ಷೇತರ ಶಾಸಕರು ವಾಪಸ್ ತೆಗೆದುಕೊಂಡಿದ್ದಾರೆ. ಸಹಜವಾಗಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಆತಂಕ ಸೃಷ್ಟಿಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಷ್ಟೇ ವರಿಷ್ಠ ದೇವೇಗೌಡರ ನಿವಾಸಕ್ಕೆ ತೆರಳಿದ್ದಾರೆ. ಅಲ್ಲಿ ದೇವೇಗೌಡರ ಜೊತೆ ಮುಂದಿನ ರಾಜಕೀಯ ಚಿಂತನೆ ಬಗ್ಗೆ ಯಾವ್ಯಾವ ರೀತಿಯಾದಂತಹ ವಿದ್ಯಮಾನಗಳನ್ನು ಆಗ್ಬೇಕು ಮತ್ತೆ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಹತ್ರ ಸಲಹೆ ಪಡ್ಲಿಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಈಗಷ್ಟೇ ದೇವೇಗೌಡರ ನಿವಾಸಕ್ಕೆ ತೆರಳಿದ್ದಾರೆ ದಿವ್ಯಾ. ಓಕೆ, ಎಲ್ಲಾದ್ರೂ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಗಳು ಮಾತನಾಡಿದ್ರ? ಯಾಕಂದ್ರೆ ಆ ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಇದ್ದಾಗ ಮುಖ್ಯಮಂತ್ರಿಗಳಲ್ಲೂ ಆ ಕಾನ್ಫಿಡೆನ್ಸ್ ಇರಬೇಕು, ಆದ್ರೆ ಅವ್ರು ಯಾವ್ದಕ್ಕೂ ರಿಯಾಕ್ಟ್ ಮಾಡ್ತಿಲ್ವಾ? ಶ್ರೀನಿವಾಸ್, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಸಂಪರ್ಕಿಸೋಣ. ಮುಖ್ಯಮಂತ್ರಿಗಳು ಈಗಷ್ಟೇ ದೇವೇಗೌಡರನ್ನ ಭೇಟಿ ಮಾಡಲಿಕ್ಕೆ ಅವರ ನಿವಾಸದತ್ತ ತೆರಳಿದ್ದಾರೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರ್ತಕ್ಕಂತಹ ದಿಢೀರ್ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂದಿನ ಒಂದು ಪ್ಲಾನ್ ಏನಾಗಿರ್ಬೇಕು, ಮುಂದಿನ ನಡೆ ಏನಿರಬೇಕು ಅನ್ನುವಂಥ ಕುರಿತಾಗಿ ಸಮಾಲೋಚನೆ ನಡೆಸಲಿಕ್ಕಾಗಿ ಅವರು ಹೋಗ್ತಾ ಇದ್ದಾರೆ. ಏಕಾಏಕಿ ಪಕ್ಷೇತರ ಶಾಸಕರಿಬ್ಬರು ಕೂಡ ರಾಜೀನಾಮೆ ಕೊಟ್ಟಿದ್ದು ಸದ್ಯ ದೋಸ್ತಿ ಸರ್ಕಾರಕ್ಕೆ ತಲೆ ಬಿಸಿಯಾಗಿದೆ. ಹೀಗಾಗಿ ಜೆಪಿ ನಗರದ ದೇವೇಗೌಡರ ನಿವಾಸದತ್ತ ಸಿಎಂ ಕುಮಾರಸ್ವಾಮಿ ಅವರು ತೆರಳುತ್ತಾ ಇದ್ದಾರೆ. ಓಕೆ, ಈಗಷ್ಟೇ ದಿನೇಶ್ ಗುಂಡೂರಾವ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡಿದ್ರು. ಒಂದು ಈ ರೀತಿಯಾದಂತಹ ಬೆಳವಣಿಗೆಗಳು ರಾಜಕಾರಣದಲ್ಲಿ ಶೋಭೆ ತರೋದಿಲ್ಲ.
ಒಂದು ಕೆಟ್ಟ ಸಂಸ್ಕೃತಿಯನ್ನ ಪಾಲನೆ ಮಾಡ್ತಾ ಇದ್ದಾರೆ ಹಾರ್ಸ್ ರೈಡಿಂಗ್ ಮಾಡೋ ಮೂಲಕವಾಗಿ ಅನ್ನುವಂತಹ ಒಂದು ಮಾತುಗಳನ್ನ ಆಡಿದ್ರು. ಸೇಮ್ ಟೈಮ್ ವೇಣುಗೋಪಾಲ್ ಅವರು ಕೂಡ ಮಾತನಾಡಿ ಆರಂಭಿಕ ದಿನಗಳಿಂದಲೂ ಕೂಡ ಈ ಕಸರತ್ತನ್ನ ಬಿಜೆಪಿ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿಯಾದಂತಹ ನಡೆಯನ್ನ ಪಾಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಂತ